ಆರಾಧನೆ 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 ಆಶ್ರಯವೋ ನೀಸಯ್ಯ ನನ್ನ ನೀಸಯ್ಯ ಆಶ್ರಯವೋ ನೀಸಯ್ಯ ನನ್ನ ಆಧಾರವು ನೀಸಯ್ಯ ಆರಾಧನೆ 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 ಆರಾಧನೆ. స్తోత్రం తగప్పనే రాజాది రాజావే కర్తాది కర్తావే ஆராதனை நிர்வார வேண்டும் சுவாமி. கர்த்தரை கூத்தாவே அப்பா அனலும் இல்லாமல் குளிரும் இல்லாமல் இருந்த உன்னை வாங்கி பண்ணி போற்றுவே சொல்லியிருக்கீங்களா தகப்பனே. எங்களை ஆவியில அனலாக நீர் மாற்றுங்க சுவாமி. ஆண்டவரும் பிரசன்னத்துல நாங்க அசைவாட வேண்டும் தகப்பனே. எங்க ஆண்டவரும் மூட பிரசன்னத்தினால நாங்க நிரப்பப்பட வேண்டும் தகப்பனே. கர்த்தாவே பலத்தினாலும் அல்ல பராக்கிரமத்தினால அல்ல தேவனோட ஆவினால் ஆகும் நாங்க விசுவாசிக்கிற தகப்பனே. ஆண்டவரே உமக்கு ஸ்தோத்திரம் 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 ஸ்தோத்திரம். ராஜாதி ராஜாவே உமக்கு ஸ்தோத்திரம் அப்பா. உம்மோட நாம மகிமைப்படுவதாக உம்மோட நாம மகிமைப்படுவதாக. எல்லா நாமத்திலும் மேலான நாமம் நாமம் நாங்க பார்க்கிறோம் சுவாமி. ರಾಜಾದಿ ರಾಜಾವೇ ಉಮக்கு ಸ್ತೋತ್ರಂ 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 ಸ್ತೋತ್ರಂ. ಈ ಸಮಯದಲ್ಲಿ ನಾವು ಒಂದು ಕಾರ್ಯವನ್ನು ಕುರಿತು ನಾವು ಧ್ಯಾನ ಮಾಡಿ ಅನಂತರ ನಾವು ಪ್ರಾರ್ಥನೆ ಮಾಡಿ ನಾವು ಮುಗಿಸೋಣ. ಈ ಲೆಂಟ್ ಡೇಸ್ಗಳಲ್ಲಿ, ಹಾಗಾಗಿ ಈ ಒಂದು ಉಪವಾಸದ ದಿನಗಳಲ್ಲಿ ಅನೇಕರು ಉಪವಾಸದಲ್ಲಿಯೂ ಭಯಭಕ್ತಿಯಾಗಿ ಅವರು ದೇವರ ಆಲಯವನ್ನು ಹುಡುಕುತ್ತಾ ಪ್ರತಿದಿನ ಹೋಗುವರಾಗಿಯೂ ಬರುವರಾಗಿಯೂ ಪ್ರಾರ್ಥಿಸುವರಾಗಿಯೂ ಮನೆಗಳಲ್ಲಿ ಅವರು ಪ್ರಾರ್ಥಿಸುವರಾಗಿ ಇರುತ್ತವೆ. ಅದು ಈ ಲೆಂಟ್ ಡೇಸ್ ಅಲ್ಲಿ ಅದು ಇನ್ನೂ ಸ್ವಲ್ಪ ಪ್ರಾರ್ಥನೆ ಮಾಡೋದು ಸ್ವಲ್ಪ ಹೆಚ್ಚಾಗುತ್ತದೆ. ಆಲಯಕ್ಕೆ ಹೋಗೋದು ಅದು ಪ್ರತಿದಿನವಾಗುತ್ತದೆ. ಅದು ಮಾತ್ರವಲ್ಲ, ಒಂದು ಭಯಭಕ್ತಿಯ ಜೀವನ ತನ್ನ ಶರೀರದಲ್ಲಿ ಒಂದು ವೇಳೆ 2 ಹೊತ್ತು ಉಪವಾಸ ಮಾಡಿಯೋ 1 ಹೊತ್ತು ಉಪವಾಸ ಮಾಡಿಯೋ ಇನ್ನು ಈ 40 ದಿನಗಳಲ್ಲಿ ಸಂಪೂರ್ಣವಾಗಿ ನಾನ್ ವೆಜ್ ಮುಟ್ಟದೆ ಈ ರೀತಿಯಲ್ಲಿ ಅನೇಕರು ನಾವು ನಡೆಯುತ್ತಾ ಬರ್ತಾ ಇದ್ದೇವೆ. ಇದು ನಮಗೆಲ್ಲರಿಗೂ ಇದು ಅರಿಯುತ್ತಾ ಇದೆ. ಆದ್ರೆ ಇದರಲ್ಲಿ ಮುಖ್ಯವಾದದ್ದು ಒಂದು ಏನಿದೆ, ಅದ್ರ ಒಳಗಡೆ ಏನಿದೆ, ಅದು ಯಾವುದದು, ಅದು ಏನದು, ಈ ಒಂದು ಇಷ್ಟು ಮಾಡುವ ಕೆಲಸಕ್ಕೆ ಮುಖ್ಯವಾದ ಅರ್ಥವೇನು, ನಾವು ಮಾಡ್ತಾ ಇರುವ ಕಾರ್ಯಕ್ಕೆ ಮುಖ್ಯವಾದ ಮೂಲ ಕಾರಣವೇನು ಎಂಬುದಾಗಿ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಯಾವತ್ತಾದ್ರೂ ನಾವು ಯೋಚನೆ ಮಾಡಿ ಹೌದು ಇದುವೇ ಮುಖ್ಯವಾದ ಕಾರಣ ಎಂಬುದಾಗಿ ಯಾರಾದ್ರೂ ಇಬ್ರು ಹೇಳ್ಬೋದಾ? ನಾವು ಮಾಡ್ತಾ ಇರುವ ಲೆಂಟ್ ಡೇಸ್ಗೆ ಮುಖ್ಯವಾದ ಕಾರಣವೇ ಏನಿರ್ಬೋದು? ಮಾತಾಡ್ಬೋದು. ಅವರು ನಮ್ಮ ಪಾಪಗಳಿಗಾಗಿ ಜಜ್ಜಲ್ಪಟ್ರು, ಹೊಡೆಯಲ್ಪಟ್ರು. அவருடைய நினைவு நாள் கொண்டாடவும் ಕೊಂಡಾಡಿದ್ರು. ಓಕೆ, ಬೇರೆ ಅವರು ಸತ್ತಿ 3ನೇ ದಿನ ನಮಗಾಗಿ ಎದ್ದು ಇವತ್ತು ಅವ್ರು ನಮಗೋಸ್ಕರ ಪ್ರಾಣ ನೀಗಿಸಿದ್ದಾರೆ. ಅವರು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾರೆ. ಎಸ್, ಓಕೆ, ಎಲ್ಲರೂ ಮಾತಾಡ್ಬೋದು. ಏನು, ವಾಟ್ ಇಸ್ ದ ಇಂಪಾರ್ಟೆನ್ಸ್? ಈಸ್ಟರ್ಗೆ ಮುಂಚೆ, ಗುಡ್ ಫ್ರೈಡೆಗೆ ಮುಂಚೆ ಈ ಒಂದು ಕಾರ್ಯವು ನಾವು ಮಾಡಲು ಕಾರಣವೇ? இதனால ஜனங்களுக்கு ஒரு கிறிஸ்தவ ஐக்கியம் என்ற ஒரு விசுவாசம் கூடுது. ಓಕೆ, ವಿಶ್ವಾಸ ಕೂಡುತ್ತದೆ. ಜೇಮ್ಸ್ ಬ್ರದರ್, ಶ್ರಮೆ ದಿನಗಳು. ಎಸ್, ಗುಡ್. ಹೌದು, ನಾವು ಅನೇಕ ರೀತಿಯಾದ ಕಾರಣಗಳನ್ನು ನಾವು ಈ ಸಮಯದಲ್ಲಿ ಕೊಟ್ಟಿವಿ. ವಿ ಗಿವ್ ಲಾಟ್ ಆಫ್ ರೀಸನ್ಸ್ ವೈ ಡು ವಿ ಫಾಲೋ ದಿಸ್ ಅಂಡ್ ಅಬ್ಸರ್ವ್ ದಿಸ್ ಲೆಂಟ್ ಡೇಸ್. ಎಸ್, ಇದರಲ್ಲಿ ಮುಖ್ಯವಾದದ್ದು ಏನು ಎಂಬುದಾದ್ರೆ, ಕೆಲವರು ಕ್ಷಮಾಪಣೆ ಬಗ್ಗೆ ಹೇಳಿದ್ರಿ, ಕೆಲವು ಎಲ್ಲವನ್ನು ಹೇಳ್ತಾ ಇದ್ರಿ. ಇದರಲ್ಲಿ ಮುಖ್ಯವಾದದ್ದು ಏನೆಂದರೆ ಪಾಪ, ಸಿನ್, ಪಾಪ.
ಪಾಪವು ಕಣ್ಣಿಗೆ ಅರಿಯದೇ ಇರುವ ಕಾರ್ಯವು. ನಾನು ಗೂಗಲ್ ಅಲ್ಲಿ ಒಂದು ಸಲ ನೋಡುವಾಗ ಪಾಪ ಎಂದರೆ ಏನು ಎಂಬುದಾಗಿ ನೋಡುವುದಾದ್ರೆ ತುಂಬಾ ಕ್ಲಿಯರ್ ಆಗಿ ಹೇಳಲ್ಪಟ್ಟಿದೆ. ಪಾಪ ಎಂದ್ರೆ ದೇವರಿಗೆ ಅವಿಧೇಯರಾಗಿ ಇರುವುದೇ. ಡಿಸ್ಒಬೇಯಿಂಗ್ ಗಾಡ್ ಇಸ್ ಸಿನ್. ಅದು ಮಾತ್ರವಲ್ಲ, ಅದರಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ದೇವರಿಗೆ ವಿರೋಧವಾಗಿ ಹೋಗಿ ಮಾಡುವ ಕೆಲಸವೇ ಪಾಪ. ದ ಸಿನ್ ಇಸ್ ವಿಚ್ when we go and do against God, தேவருக்கு விரோதமாகி ஆண்டவருக்கு விரோதமாய் பண்ணுகிறது. பாவம் என்றால் கர்த்தருக்கு கீழ்ப்படியாமல் இருப்பது, அவருக்கு கீழ்ப்படியறது இல்லை, அவ்வளவுதான். ವೆರಿ ಕ್ಲಿಯರ್, ತುಂಬಾ ಕ್ಲಿಯರ್ ಆಗಿದೆ. ದೇವರಿಗೆ ವಿಧೇಯರಾಗದಿಲ್ಲ. ಮನುಷ್ಯರು ಏನ್ ತಪ್ಪು ಮಾಡಿದ್ರು, ಯಾಕೆ ದೇವರಿಗೆ ವಿಧೇಯರಾಗ್ತಾ ಇಲ್ಲ ಎಂಬುದಾಗಿ ನಾವು ಕೇಳುವುದಾದ್ರೆ ಉತ್ತರ ನಾನೇ ಹೇಳ್ತೀನಿ. ಮನುಷ್ಯರು ಈ ಭೂಮಿಯಲ್ಲಿ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಲು ಆತನು ಆಸೆ ಪಟ್ಟ. ಮನುಷ್ಯರನ್ನು ಸೃಷ್ಟಿ ಮಾಡೋದಿಕ್ಕೆ ಹಾಗೆ ಮನುಷ್ಯರನ್ನ ಸೃಷ್ಟಿ ಮಾಡಿ ಹಾಗೆ ಇಟ್ಟಿಲ್ಲ. ನಾವು ಇದಕ್ಕೆ ಸ್ವಲ್ಪ ಜೆನಿಸಸ್ಗೆ ಹೋಗ್ಬೇಕು, ಆದಿಕಾಂಡಕ್ಕೆ ಹೋಗ್ಬೇಕು. ಅಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ದೇವರು ಸೂರ್ಯನ ಚಂದ್ರನ ಒಂದು ದಿನ ಸೃಷ್ಟಿ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳನ್ನ ಸೃಷ್ಟಿ ಮಾಡ್ತಾರೆ, ಗಿಡ ಮರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಬೆಳಕು ಕತ್ತಲು ಎಂಬುದಾಗಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಒಂದೊಂದು ಸೃಷ್ಟಿ ಮಾಡಿ ಎಲ್ಲವನ್ನು ಮಾಡಿ ದ ಒನ್ ಆಫ್ ದ ಬೆಸ್ಟ್ ಕ್ರಿಯೇಷನ್. ಈ ಭೂಮಿಯಲ್ಲೇ ಅತಿ ಉತ್ತಮವಾದ, ಉನ್ನತವಾದ, ಶ್ರೇಷ್ಠವಾದ, ಅಮೂಲ್ಯವಾದ, ಇನ್ನು ಏನೇ ಎಷ್ಟೇ ಹೇಳಿದ್ರು ಹೇಳುವುದು, ಆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಆಸೆ ಪಟ್ಟು ಸೃಷ್ಟಿ ಮಾಡಿದ್ದು ಮನುಷ್ಯರು. ಇಲ್ಲಿವರ ನೀವು ನಾವು ನಮ್ಮೆಲ್ಲರನ್ನು ದೇವರು ಆತನು ಪ್ರೀತಿಯಿಂದ ಸಂತೋಷದಿಂದ ಸೃಷ್ಟಿ ಮಾಡಿದ್ರು. ಏನಕ್ಕೆ ಅಂದ್ರೆ ಆತನ ಜೊತೆ ಮಾತನಾಡೋದಿಕ್ಕೆ. ಆತನ ಜೊತೆಗೆ ಸೂರ್ಯನು ಆದದ್ರ ಕೆಲಸ ಆದ್ರ ದೇವರನ್ನು ಆರಾಧಿಸ್ತಾ ಇದೆ ಎಂಬುದಾಗಿ ನಾವು ಓದುತ್ತೇವೆ. ಅದು ಎಲ್ಲವೂ ಇದ್ರೂ ಕೂಡ, ಪ್ರಾಣಿಗಳಿದ್ರು ಕೂಡ, ಪಕ್ಷಿಗಳಿದ್ರು ಕೂಡ, ಮರಗಳಿದ್ರು ಕೂಡ, ಎಲ್ಲವೂ ಇದ್ರೂ ಕೂಡ ಎಲ್ಲವೂ ದೇವರೊಂದಿಗೆ ಆರಾಧನೆಯಲ್ಲಿ ಇರೋದಾಗಿದೆ. ಆದ್ರೆ ದೇವರು ಹೆಚ್ಚಾಗಿ ಮನುಷ್ಯರನ್ನು ಪ್ರೀತಿ ಮಾಡೋರಾಗಿದ್ದಾರೆ. ಈ ಬೆಳಗ್ಗೆ ಸಮಯದಲ್ಲಿ ಈ ಶಬ್ದವನ್ನು ಕೇಳ್ತಾ ಇರುವ ಪ್ರೀತಿಯ ಮಕ್ಕಳೇ, ನಮ್ಮ ಎಲ್ಲರನ್ನು ದೇವರು ನಮ್ಮನ್ನು ಪ್ರೀತಿ ಮಾಡುವ ದೇವರಾಗಿದ್ದಾರೆ. ಆದ್ರೆ ಒಂದು ಸಾರಿ ಪರಲೋಕದಲ್ಲಿ ಅಲ್ಲಿ ಆರಾಧನೆ ಎಂಬುದಾಗಿ ಆರಾಧನೆ ಮಾಡ್ತಾ ಇದ್ದ ಅಲ್ಲಿ ಒಂದು ದೇವದೂತ ಆತನು ಏನು ಮಾಡ್ತಾನೆ, ಅವನ ಮನಸ್ಸಲ್ಲಿ ಒಂದು ಪಾಪವಾದ ಕೃತ್ಯವು ನೆನೆಸಿಕೊಳ್ಳುತ್ತಾನೆ. ಅವನು ಹೇಳಿಲ್ಲ, ಯಾರಿಗೂ ಮಾತಾಡಿಲ್ಲ, ಅವನ ಮನಸ್ಸಲ್ಲಿ ಅವನು ಒಂದು ಪಾಪವಾದ ಕೃತ್ಯವನ್ನು ಆತನು ನೆನೆಸಿಕೊಂಡ ಅಷ್ಟೇ. ಏನು ಹೆಮ್ಮೆ, ಆತನ ಒಳಗಡೆ ಒಂದು ಹೆಮ್ಮೆ ಬಂತು. ಹೆಮ್ಮೆ ಏನಂದ್ರೆ, ನಾನು ದೇವರನ್ನು ಆರಾಧಿಸ್ತಾ ಇದ್ದೀನಿ, ಐ ಆಮ್ ವರ್ಷಿಪಿಂಗ್ ಎಂಬುದಾಗಿ ಒಂದು ಹೆಮ್ಮೆಯ ಒಂದು ವಿಷಯ ಆತನ ಒಳಗಡೆ ಬಂತು. ಯಾವಾಗ ಈ ಹೆಮ್ಮೆಯ ವಿಷಯ, ಆ ಪ್ರೈಡ್, when it came into Satan's his heart, ಆತನು ಅವಾಗ ಸೈತಾನನಾಗಿ ಇರ್ಲಿಲ್ಲ, ದೇವದೂತನಾಗೆ ಇದ್ದನು. ಆದರೆ ಆ ಯೋಚನೆ, ನಾನು ಎಂಬುದಾದ ಒಂದು ಯೋಚನೆ ಆತನ ಒಳಗಡೆ ಬಂದಿದ್ದ ತಕ್ಷಣವೇ ಅವನು ಅಲ್ಲಿಂದ ದಬ್ಬಲ್ಪಟ್ಟನು. he was thrown out of heaven and he was pushed from there. The reason he had a thought that he is the only one who worships, ನಾನು ಮಾತ್ರವೇ ದೇವರನ್ನ ಆರಾಧಿಸ್ತಾ ಇದ್ದೀನಿ ಎಂಬುದಾದ ಹೆಮ್ಮೆಯ ಕಾರ್ಯವು ಬಂತು. ಆದ ಕಾರಣದಿಂದ ಆತನು ದಬ್ಬಲ್ಪಡುವಾಗ ಈ ಆದಾಮನ ಹವ್ವಲನ್ನು ಹೋಗಿ ಮುಟ್ಟುತ್ತಾನೆ, ಅವ್ರನ್ನ ಹೋಗಿ ಮಾತನಾಡ್ತಾನೆ. ಇವಾಗ ಯಾರಂದ್ರೆ, ಯಾವಾಗ ಈ ಸೈತಾನನು ಬಂದ್ಬಿಟ್ಟು ದೇವರಿಗೆ ವಿರೋಧವಾಗಿ ಆತನು ಕೆಲಸ ಮಾಡಕ್ಕೆ ಪ್ರಾರಂಭ ಯೋಚನೆ ಮಾಡಿದನೋ, ಅಲ್ಲೇ ಅವನಲ್ಲಿ ಕೆಟ್ಟ ಕೃತ್ಯಗಳು, ಕೆಟ್ಟ ಯೋಚನೆಗಳು, ಕೆಟ್ಟ ಕಾರ್ಯಗಳು ಅವನಲ್ಲಿ ಬಂದ್ಬಿಡ್ತು. ಅಲ್ಲೇ ಪಾಪ ಅವನಲ್ಲಿ ಶುರುವಾಡ್ತು. ಅವನ ಯಾಕೆ ಅಲ್ಲಿಂದ ದಬ್ಬಲ್ಪಟ್ಟರಂದ್ರೆ, ಕಾರಣವೇನಂದ್ರೆ ಪರಲೋಕದಲ್ಲಿ ಒಂದು ಸಣ್ಣ ಪಾಪ ಕೂಡ ಅಲ್ಲಿ ಏನ್ ಮಾಡೋದಿಲ್ಲ, ಅಕ್ಸೆಪ್ಟ್ ಆಗೋದಿಲ್ಲ, ಸೇರಿಸಿಕೊಳ್ಳಲು ಸಾಧ್ಯವಿಲ್ಲ, ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿ ಪಾಪ ಎಂಬುದಾದ ಕೆಲಸಕ್ಕೆ, ಪಾಪ ಎಂಬುದಾದ ಯೋಜನೆಗೆ, ಪಾಪ ಎಂಬುದಾದ ಒಂದು ಸಣ್ಣ ಯೋಚನೆಗೆ ಕೂಡ ಅಲ್ಲಿ ಕೆಲಸವಿಲ್ಲ. ನಿಮ್ಮ ಬ್ರೈನ್ ಅಲ್ಲಿ ಒಂದು ಚಿಕ್ಕ ಪಾಪ ಯೋಚನೆ ಮಾಡೋದಾದ್ರೂ ಕೂಡ ಪರಲೋಕದಲ್ಲಿ ಕೆಲಸವಿಲ್ಲ ಪ್ರಿಯರೇ. ಅಲ್ಲಿ ಇರೋದಕ್ಕಾಗೋದಿಲ್ಲ. ಬಿಕಾಸ್ ದಟ್ ಇಸ್ ದಿ ಮೋಸ್ಟ್ ಹೋಲಿ ಪ್ಲೇಸ್. ಅದಕ್ಕೆ ಭೂಮಿ ಸಾಕಾಗಲ್ಲ, ಅದಕ್ಕೆ ಸೃಷ್ಟಿಗಳು ಸಾಕಾಗೋದಿಲ್ಲ, ಯಾವುದು ಸಾಕಾಗೋದಿಲ್ಲ. ಹೆವೆನ್ ಅಂದ್ರೆ ಅಷ್ಟು ಬ್ಯೂಟಿಫುಲ್ ಪ್ಲೇಸು, ಪರಲೋಕ ಅಂದ್ರೆ ಅಷ್ಟು ಪವಿತ್ರವಾದುದು, ಅಷ್ಟು ಸುಂದರವಾದುದು ಪ್ರಿಯರೇ. ಹಾಲೆಲೂಯಾ.
ಆಮೇನ್. ಯಾಕೆ ಹಲ್ಲೆಲೂಯಾ ಬರ್ತಾ ಇಲ್ಲ? ನಾವು ಪರಲೋಕವನ್ನೇ ನಾವು ದರ್ಶನವನ್ನು ಇಟ್ಟುಕೊಂಡಿದ್ದೇವೆ ಅಲ್ವಾ? ಪರಲೋಕ ಹೋಗ್ಬೇಕಲ್ವಾ? ಪರಲೋಕಕ್ಕಾಗಿ ತಾನೇ ಕಾಯ್ತಾ ಇದೀವಿ. ಪರಲೋಕಕ್ಕೆ ತಾನೇ ಈ ಒಂದು ಪ್ರೇಯರು, ಹೌದಲ್ವಾ? ಪರಲೋಕ ಎಂಬುದಾಗಿ ಹೇಳುವಾಗ ನಮ್ಮಲ್ಲಿ ಒಂದು ದೊಡ್ಡ ಕುತೂಹಲ ಬರಬೇಕು, ನಮ್ಮಲ್ಲಿ ದೊಡ್ಡ ಸಂತೋಷ ಬರಬೇಕು. ಆಮೇನ್. ಅಲ್ಲಿ ನಾನು ಹೋಗ್ತೇನೆ ಎಂಬುದಾಗಿ ಅರಿಕೆ ಮಾಡುವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕ ಅಂದ್ರೇನೆ ಸಂತೋಷ ಬಂದ್ಬಿಡ್ಬೇಕು. ಪರಲೋಕ ಅಂತ ಹೇಳಿದ ತಕ್ಷಣ ಹಲ್ಲೆಲೂಯಾ ಬಂದ್ಬಿಡ್ಬೇಕು, ಸಂತೋಷ ಬರಬೇಕು, ಆನಂದ ಬರಬೇಕು, ನಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ ಎಂಬುದಾಗಿ ಯೋಚನೆ ಬರಬೇಕು. ಓಕೆ, ಎನಿವೆ ನಾವು ಮುಂದೆ ನೋಡುವುದಾದ್ರೆ ಅಲ್ಲಿ ಸೈತಾನನ ಅಲ್ಲಿಂದ ದಪ್ಪಲ್ಪಟ್ಟ ಮೇಲೆ ಆತನು ಕೆಳಗಡೆ ಬಂದು ಆತನು ಆದಾಮ್ ಹವ್ವಳನ್ನು ಏನ್ ಮಾಡ್ತಾ ಇದಾರೆ? ದೇವರಿಂದ ದೂರ ಪಡಿಸ್ತಾ ಇದ್ದಾರೆ. ಪಾಪ ಎಂದ್ರೆ ಏನು? ಪಾಪ ಎಂದ್ರೆ ದೇವರಿಗೆ ವಿರೋಧವಾಗಿ ಮಾಡುವುದು. ಇವಾಗ ಆದಾಮ್ ಹವ್ವಳು ಇಬ್ರು ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ? ಯಾವ ಮರದ ಹಣ್ಣನ್ನು ತಿನ್ನಬೇಡ ಎಂಬುದಾಗಿ ದೇವರು ಹೇಳಿದ್ರು, ಅದೇ ಹಣ್ಣನ್ನು ಅದೇ ಮರ ಹತ್ರ ಹೋಗಿ ಅವರು ತಿನ್ನುವಂತೆ ಸೈತಾನನು ಮಾಡಿದ. ಸೈತಾನನು ಅವತ್ತಿಂದ ಇವತ್ತುವರೆಗೂ ಆತನ ಕಾರ್ಯವು ಇನ್ನೂ ನಡೀತಾ ಇದೆ ಈ ಭೂಮಿಯಲ್ಲಿ. ಆತನ ಕೆಲಸವೇನೆಂದರೆ, ನಾನು ಪರಲೋಕದಿಂದ ತಪ್ಪಲ್ಪಟ್ಟ ಮೇಲೆ ನಾನು ಯಾಕೆ ಏಸು ದೇವರು ಪವಿತ್ರಾತ್ಮನು ಹೆಚ್ಚಾಗಿ ಪ್ರೀತಿಸುವ ಮಕ್ಕಳು, ಅದು ಯಾರಾಗಿರ್ಬೋದು, ಇಲ್ಲಿರುವ ನಾವು ಆನ್ಲೈನ್ ಅಲ್ಲಿ ಇರುವವರು ಇಲ್ಲ, ಎಲ್ಲರೂ ಭೂಮಿಯ ಜನರು ಎಲ್ಲರನ್ನು ಏನ್ ಮಾಡ್ಬೇಕು? ಅವನು ನರಕಕ್ಕೆ ಕೊಂಡೊಯ್ಯಬೇಕೆನ್ನೋದೇ ಅವನ ಕೆಲಸವಾಗಿತ್ತು. ಕೇಳ್ತಾ ಇದೆಯಾ ಎಲ್ಲರಿಗೂ? ಆತನ ಕಾರ್ಯವೇ ನರಕಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲರನ್ನು ಹಿಡಿದು ನರಕಕ್ಕೆ ಕರ್ಕೊಂಡು ಹೋಗ್ಬೇಕು. ಪ್ರತಿಯೊಬ್ಬರು, ನಾವಾಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ಕುಟುಂಬವಾಗಿರ್ಬೋದು, ನಮ್ಮ ಸಂತತಿ ಆಗಿರ್ಬೋದು, ಇಲ್ಲ ನಮ್ಮ ಹೆತ್ತವರಾಗಿರ್ಬೋದು, ನಮ್ಮ ಜನರೇಷನ್ಸ್ ಯಾರು ನಾವು ಪರಲೋಕಕ್ಕೆ ಹೋಗಬಾರದು ಎಂಬುದಾಗಿ ಸೈತಾನ ಏನ್ ಮಾಡ್ತಾ ಇದ್ದಾನೆ? ಎಲ್ಲರನ್ನು ಹಿಡಿದು ನರಕಕ್ಕೆ ಕರ್ಕೊಂಡು ಹೋಗಬೇಕೆಂಬುದಾಗಿ ಆತನ ಏನ್ ಮಾಡ್ತಾ ಇದ್ದಾನೆ? ಕಾರ್ಯವು ಮಾಡ್ತಾ ಇದ್ದಾನೆ, ಇನ್ನೂ ಮಾಡ್ತಾ ಇದ್ದಾನೆ. ನಾವು ಎಚ್ಚೆತ್ತು ಇರಬೇಕು. ಅವಾಗ ಈ ಸಮಯದಲ್ಲಿ ನಾವು ನೋಡುವುದಾದ್ರೆ, ಯಾವಾಗ ಸೈತಾನನು ಎಲ್ಲರೂ ನರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಆ ಹಣ್ಣನ್ನು ತಿಂದು ಮನುಷ್ಯರು ಪಾಪ ಎಂಬುದನ್ನು ಅವ್ರಿಗೆ ಬಂದು ಬಿಡುತ್ತಲ್ಲ, ಆ ಒಂದು ಪಾಪದಿಂದ ಬಿಡುಗಡೆ ಮಾಡಲು ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡುವಾಗಲೇ ಅಲ್ಲಿ ಯೇಸು ಸ್ವಾಮಿ ಪರಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾನು ಈ ಭೂಮಿಗೆ ಇಳಿದು ಹೋಗಿ ಈ ಮಕ್ಕಳನ್ನು ಪಾಪದಿಂದ ನಾನು ಏನ್ ಮಾಡ್ತೀನಿ? ಅವ್ರನ್ನ ಬಿಡುಗಡೆ ಮಾಡ್ತೀನಿ. ದೀಪಾ ಸಿಸ್ಟರ್ ಹೇಳಿದ ರೀತಿಯಲ್ಲಿ ಜೀಸಸ್ ಕೇಮ್ ಟು ಅರ್ತ್ ಆಸ್ ಅ ಸ್ಯಾಕ್ರಿಫೈಯಿಂಗ್ ಪರ್ಸನ್. ತನ್ನನ್ನೇ ಅರ್ಪಿಸಿಕೊಳ್ಳುವುದಕ್ಕಾಗಿ, ತನ್ನನ್ನೇ he wants to, it is not a killing, he wants to sacrifice himself for the sake of our sins. ನಮ್ಮ ಪಾಪಗಳಿಗಾಗಿ ಆತನು ನಮ್ಮ ಪಾಪಗಳ ಎಲ್ಲವನ್ನ ಆತನ ಮೇಲೆ ಹಾಕಿಕೊಂಡು ನಮಗಾಗಿ ಪ್ರಾಣ ಕೊಡಲು ಈ ಭೂಮಿಗೆ ಅಂತ ಒಂದು ಮಹಿಮೆಯುಳ್ಳ, ಅಂತ ಒಂದು ಪರಿಶುದ್ಧವುಳ್ಳ, ಅಂತ ಒಂದು ಸುಂದರವುಳ್ಳ ಆ ಪರಲೋಕವನ್ನು ಬಿಟ್ಟು ಭೂಮಿಗೆ ಇಳಿದು ಬಂದು ನಮ್ಮ ಎಲ್ಲರ ಪಾಪವನ್ನು ತೊಳೆಯಲು ಯೇಸು ಸ್ವಾಮಿ ಭೂಮಿಗೆ ಇಳಿದು ಬಂದರು. ಈ ಸಮಯದಲ್ಲಿ ಒಂದು ವಚನವನ್ನ ಓದಿಕೊಳ್ಳೋಣ. ಯೆಶಾಯ ಬರೆದ ಪ್ರವಾದಿಯ ಪುಸ್ತಕ 1ನೇ ಅಧ್ಯಾಯ 18ನೇ ವಚನ. ಯೆಶಾಯ 1ನೇ ಅಧ್ಯಾಯ 18ನೇ வசன. வழக்காடுவோம் வாருங்கள் என்று கர்த்தர் சொல்கிறார். உங்கள் பாவங்கள் சிவேர் என்றிருந்தாலும் அது உறைந்த மழையை போல் வெண்மையாக்கும். அவைகள் ரத்தாம்பர சிவப்பா இருந்தாலும் ಪಂಜೆ ಪೋಲ ಆಗುಂ. ಈಗ ಇಲ್ಲಿ ಓದಿದ ವಚನದ ಪ್ರಕಾರ ಕನ್ನಡದಲ್ಲಿ ಓದಿದ ಸಮಯವೆಲ್ಲ ನೀವು ಬರೆದಿಟ್ಟುಕೊಳ್ಳಿ. ಯೆಶಾಯ 1ನೇ ಅಧ್ಯಾಯ 18ನೇ ವಚನ. ಇಲ್ಲಿ ಓದಿದ ಪ್ರಕಾರ ನಾವೆಲ್ಲರೂ ದೇವರಿಗಾಗಿ ಕಾಯ್ತಾ ಇರುವಾಗ, ಈ ಒಂದು ಲೆಂಟ್ ಡೇಸ್ ಅಲ್ಲಿ ಆತನಿಗಾಗಿ ಸಿದ್ಧಪಡ್ತಾ ಇರುವಾಗ, ಕೆಲವರು ಲೆಂಟ್ ಡೇಸ್ ನ ಅಬ್ಸರ್ವ್ ಮಾಡ್ತಾರೆ, ಕೆಲವರು ಲೆಂಟ್ ಡೇಸ್ ನ ನೋಡ್ತಾ ಇಲ್ಲ, ಪರವಾಗಿಲ್ಲ. ಆದ್ರೆ ಮುಖ್ಯವಾದದ್ದು ಏನಂದ್ರೆ, ನಾವು ಎಷ್ಟೇ ನಮ್ಮಲ್ಲಿ ಕಡು ಕೆಂಪಾದ ಪಾಪಗಳು ಇರುವುದಾದರೆ ಈ ಒಂದು ಸಮಯದಲ್ಲಿ ನಾವು ನಮ್ಮ ಪಾಪವನ್ನು ದೇವರ ಸಮ್ಮುಖದ ಅರಿಕೆ ಮಾಡಿ ಕ್ಷಮಾಪಣೆ ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆಯನ್ನು ಹೊಂದಿಕೊಳ್ಳಬೇಕು. ನಾವು ಪಾಪಿಗಳ ಎಂಬುದಾಗಿ ಕೇಳುವುದಾದ್ರೆ, ಮನುಷ್ಯರಾಗಿ ಇರುವ ಎಲ್ಲರೂ ಪಾಪದಲ್ಲಿ ಇರುವರಾಗಿದ್ದಾರೆ ಎಂಬುದಾಗಿ ಸತ್ಯವೇದದಲ್ಲಿ ರೋಮ 3ನೇ ಅಧ್ಯಾಯ 23ನೇ ವಚನ ಹೇಳ್ತಿದೆ. ನಾವು ಎಲ್ಲರೂ ಪಾಪ ಮಾಡಿರುವರಾಗಿದ್ದೇವೆ. ವಿ ಆಲ್ ಹ್ಯಾವ್ ಸಿನ್ಡ್
ಅಕಾರ್ಡಿಂಗ್ ಟು ರೋಮನ್ಸ್ 3:23. ಆದ ಕಾರಣದಿಂದ ಪಾಪದ ಸಂಬಳ ಏನಾಗಿದೆ? ಮರಣವಾಗಿದೆ. ಪಾಪ ಮಾಡುವರ ಸಂಬಳ ಮರಣ. ಇಫ್ ಸಮ್ವನ್ ಇಸ್ ಡೂಯಿಂಗ್ ಸಿನ್, ಅವರು ಮರಣಕ್ಕೆ ಒಳಗಾಗ್ತಿದ್ದಾರೆ ಎಂಬುದಾಗಿ. ಸೊ ಹಾಗಾಗಿ ಮರಣ ಅಂದ್ರೆ ಏನು? ಮರಣ ಎಂದರೆ ಈಗ ಏನೋ ಈ ಭೂಮಿನಲ್ಲಿ ಕೆಲವು 80, 100, 150 ವರ್ಷ ಇದ್ದು ಹೋಗುವುದು, ಅದಲ್ಲ ಮರಣ. ಅದು ಬರೀ ಶರೀರಕ್ಕೆ ಮರಣವಷ್ಟೇ. ಆದ್ರೆ ಆತ್ಮಕ್ಕೆ ಮರಣ ಎಂಬುದಾದ್ರೆ ಅದು ದೇವರ ನ್ಯಾಯ ತೀರ್ಪು. ದೇವರ ನ್ಯಾಯ ತೀರ್ಪಿನಲ್ಲಿ ನಾವು ಒಳ್ಳೇದಾಗಿದ್ದೀವ, ಭಯಭಕ್ತಿಯಾಗಿದ್ದೀವ, ಯೇಸುವನ್ನು ನಂಬುತ್ತಾ ಇದ್ದೀವ, ಯೇಸುವನ್ನು ನಂಬುವ ಮಕ್ಕಳಿಗೆ ದೇವರು ಆತನು ಪರಲೋಕಕ್ಕೆ ಸೇರಿಸುವರಾಗಿಯೋ, ಯೇಸುವನ್ನು ನಂಬದೇ ಇರುವ ಮಕ್ಕಳಿಗೆ ಅವರಿಗೆ ನರಕಕ್ಕೆ ಕಳಿಸುವರಾಗಿ ಆ ಒಂದು ಪರಿಸ್ಥಿತಿ ಆತ್ಮಕ್ಕೆ ಬರುವ ದಿನಗಳು ಮುಂದಾಗಿದೆ ಪ್ರಿಯರೇ. ಆದ ಕಾರಣದಿಂದ ಈ ಲೆಂಟ್ ಡೇಸ್ ಅಲ್ಲಿ ದೇವರು ಇವತ್ತು ನಮ್ಮನ್ನ ಇಟ್ಟಿದ್ದಾರೆ ಎಂಬುದಾದ್ರೆ, ಈ ಗುಡ್ ಫ್ರೈಡೆ, ಈಸ್ಟರ್ ಅದನ್ನ ನಾವು ಬಿಟ್ಬಿಡೋಣ. ಅದು ಯಾವತ್ತಿದ್ರೂ ನಮಗೆ ಪರವಾಗಿಲ್ಲ. ಅದು ಈಸ್ಟರ್ ದಿನ, ಆ ದಿನ ಬಂದ್ಬಿಟ್ಟು ಈ ಬೈಬಲ್ ಅಲ್ಲಿ ಇದೆಯಾ, ಆ ದಿನವೇ ಹೀಗಿದ್ಯಾ ಆಗಿದ್ಯಾ, ಓಕೆ, ಸೆಕೆಂಡ್ರಿ. ಬಟ್ ಯೇಸು ನಮಗಾಗಿ ಸತ್ತಿದಾರಾ ಇಲ್ವಾ? ಹೌದು, ಯೇಸು ನಮಗಾಗಿ ಸತ್ತಿದ್ದಾರೆ. ಯೇಸು ನಮಗಾಗಿ ಸತ್ತಿರುವ ಯೇಸು ಸ್ವಾಮಿಯ ಅವರನ್ನು ನಾವು ಹಿಡಿದುಕೊಳ್ಳೋಣ. ನಾವು ಯಾವುದೇ ರೀತಿಯಾದ ಒಂದು ಪಾಪದ ಒಂದು ಕಷ್ಟದಲ್ಲಿ ಇರುವಾಗ, ಪಾಪದ ಒಂದು ಒಳಗೆ ಇರುವಾಗ, ಎಷ್ಟೇ ಕಡು ಕೆಂಪಾಗಿದ್ರೂ ಪಾಪವೆಂದ್ರೆ ಏನು, ಪಾಪದ ಅರ್ಥವು ಏನು ಎಂಬುದಾಗಿ ನಿಮಗೆ ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ. ದೇವರಿಗೆ ವಿರೋಧವಾಗಿ ನಡೆಯುವುದು. ಹಾಗಾದ್ರೆ ದೇವರಿಗೆ ವಿರೋಧವಾಗಿ ನಡೆಯುವ ಕಾರ್ಯಗಳು ಏನಿದೆ? 4 ದಿನದಲ್ಲಿ ನಿಮಗೆ ಹೇಳಿದ್ದೇನೆ ಯಾವುದೆಲ್ಲ ದೇವರಿಗೆ ವಿರೋಧವಾಗಿ ನಡೆಯುವ ಕಾರ್ಯಗಳು ಎಂಬುದಾಗಿ. ಹಾಗಾದ್ರೆ ಒಂದು ವೇಳೆ ಈ ಸಮಯದಲ್ಲಿ ನನ್ನ ಪಾಪವು ಹೆಚ್ಚಾಗುತ್ತಾ ಇದೆ, ನನ್ನ ಪಾಪವು ನನ್ನಲ್ಲಿ ಇದೆ, ನಾನು ಅನೇಕ ರೀತಿಯಲ್ಲಿ ನಾನು ಬದಲಾಗಿಲ್ಲ, ಅನೇಕ ರೀತಿಯಲ್ಲಿ ನಾನು ದೇವರನ್ನು ಹುಡುಕಿಲ್ಲ, ಆತನು ಆತ್ಮದಿಂದ ಸತ್ಯದಿಂದ ದೇವರನ್ನು ಹುಡುಕಬೇಕೆಂಬುದಾಗಿ ಹೇಳುತ್ತಾ ಇದೆ, ನಾನು ಅದನ್ನ ಮಾಡುತ್ತಾ ಇಲ್ಲ, ನಾನು ನನ್ನ ಸಮಯಕ್ಕೆ ನಾನು ಹೆಚ್ಚಾಗಿ ನನ್ನ ಸಮಯವನ್ನು ಕೊಡ್ತಾ ಇದ್ದೇನೆ, ನಾನು ನನ್ನ ಜೀವಿತ ಪ್ರಕಾರವೇ ನಾನು ಜೀವಿಸ್ತಾ ಇದ್ದೇನೆ, ನಾನು ಆ ಸತ್ಯವಾದ ದೇವರನ್ನು ನಾನು ನಂಬುತ್ತಾ ಇಲ್ಲ, ಆ ಸತ್ಯವಾದ ಮಾರ್ಗವನ್ನು ನಾನು ಹಿಡಿತಾ ಇಲ್ಲ, ಆ ಯೇಸುವನ್ನು ನಾನು ಕಂಡುಕೊಂಡಿಲ್ಲ, ಆ ಯೇಸುವನ್ನು ಅರಿತಿದ್ರು ನಾನು ಹುಡುಕುತ್ತಾ ಇಲ್ಲ. ನನಗಾಗಿ ಬಲಿಯಾಗಲು ಒಂದು ಬಲಿಯಾಗಿ ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ರಕ್ತವನ್ನು ಸುರಿಸಿದ ಆ ಯೇಸುವನ್ನು ನಾನು ಇನ್ನೂ ಅರಿಯಲಿಲ್ಲ ಎಂಬುದಾಗಿ ಒಂದು ವೇಳೆ ಈ ಸಮಯದಲ್ಲಿ ಈ ಒಂದು ಪ್ರಾರ್ಥನೆಯಲ್ಲಿ ನೀವು ಇರುವುದಾದ್ರೆ, ಈ ಸಮಯದಲ್ಲಿ ನಾವು ಒಪ್ಪಿಸಿ ಕೊಡೋಣ ಪ್ರಿಯರೇ. ಆ ಯೇಸು ನನಗೆ ಬೇಕು, ನನಗಾಗಿ ರಕ್ಷಣೆ ಹೊಂದಲು, ನನಗಾಗಿ ರಕ್ಷಣೆ ಮಾಡಲು, ನನಗಾಗಿ ಪರಲೋಕದಿಂದ ಇಳಿದು ಬಂದು ನನ್ನ ಪಾಪಗಳಿಗಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ ಎಂಬುದಾಗಿ ನಾವೆಲ್ಲರೂ ಆ ದೇವರ ಸಮ್ಮುಖದಲ್ಲಿ, ಅಪ್ಪ ನನ್ನ ಪಾಪಗಳು ನೀನು ತೊಳೆದಿರುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ದೇವರ ಹತ್ರ ಕೇಳೋಣ. ಯಾವಾಗ ಕ್ಷಮಾಪಣೆಯನ್ನು ಕೇಳುತ್ತೀವೋ ಇನ್ನು ಮುಂದೆ ದೇವರೇ ನಿಮ್ಮನ್ನು ಹುಡುಕುತ್ತೇನೆ, ನನಗಾಗಿ ಬಲಿಯಾಗಿ ಬಂದ ದೇವರೇ, ನನ್ನ ಕಡು ಕೆಂಪಾಗಿರುವ ಎಲ್ಲ ಪಾಪಗಳನ್ನು ದೇವರೇ ನೀನು ದೂರಪಡಿಸುವ ದೇವರೇ, ನಿನ್ನನ್ನು ಹುಡುಕುತ್ತೇನೆ. ಯೇಸು ಕ್ರಿಸ್ತುವಿನ ರಕ್ತ, ಯೋಹಾನ 1 ಅದರ ವಚನದ ಪ್ರಕಾರ ಯೇಸು ಕ್ರಿಸ್ತನ ರಕ್ತ ಎಲ್ಲಾ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ ಎಂಬುದಾಗಿ ಒಂದು ವೇಳೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವುದಾದರೆ ಬನ್ನಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಒಪ್ಪಿಸಿ ಕೇಳೋಣ. ಅಪ್ಪ ದೇವರೇ, ಅಪ್ಪ ಪರಲೋಕದಿಂದ ಬಂದಿರುವ ದೇವರೇ, ಅಪ್ಪ ದೇವರೇ, ನಾವು ನಿಮ್ಮ ಮಕ್ಕಳಾಗಿ ಮಾರ್ಪಡಬೇಕು. ಅಪ್ಪ ಸೈತಾನನ ನರಕಕ್ಕೆ ಹೇಳ್ಕೊಂಡು ಹೋಗುವನಾಗಿದ್ದಾನೆ ರಾಜ. ಆದ್ರೆ ನಾವು ಸೈತಾನಿಗೆ ನಾವು ಜೀವನ ಮಾಡದೆ, ಅಪ್ಪ ಸೈತಾನಿಗೆ ವಿದ್ಯರಾಗದೆ, ಅಪ್ಪ ಸೈತಾನ ಹೇಳುವ ಕಾರ್ಯದಲ್ಲಿ ನಾವು ತೊಡಗಿರದೆ, ಅಪ್ಪ ದೇವರೇ, ನಾವು ನಿನ್ನ ಮಕ್ಕಳಾಗಿ ಯೇಸುವೆ, ನಾವು ನಿಮ್ಮ ಮಕ್ಕಳಾಗಿ ಇರುವಂತೆ ಸ್ವಾಮಿ, ನೀನೇ ಸತ್ಯ, ನೀನೇ ಮಾರ್ಗ, ನೀನೇ ಜೀವ ಎಂಬುದಾಗಿ ಅಪ್ಪ ದೇವರೇ, ನಮ್ಮ ಎಲ್ಲ ಪಾಪಗಳನ್ನು ತೊಳೆಯುವ ಯೇಸುವೆ ನಿನ್ನ ನಾಮಕ್ಕೆ ಬರುತ್ತಿದ್ದೇವೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವ. ನೀವು ನಿಮಗಾಗಿ ಪ್ರಾರ್ಥಿಸ್ತೀರಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೀರಿ, ನಿಮ್ಮ ಕುಟುಂಬದ ನೆಂಟರುಗಳಿಗಾಗಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ರೆ. ಅವರೆಲ್ಲರೂ ಯೇಸುವನ್ನು ಅರಿತುಕೊಳ್ಳಬೇಕು, ಎಲ್ಲರೂ ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು, ಯೇಸುವೆ ನಿಜವಾದ ಮಾರ್ಗವನ್ನು ತಿಳಿದುಕೊಳ್ಳಬೇಕು. ಕಾರಣವೇನೆಂದರೆ ನಮ್ಮ ಪಾಪಗಳನ್ನು ತೊಳೆಯುವುದು ಬರೀ ಆತನು ಒಬ್ಬನು ಮಾತ್ರವೇ, ನಮ್ಮ ಪಾಪಗಳನ್ನು ಶುದ್ಧೀಕರಣ ಮಾಡುವುದು ಬರೀ ಆತನು ಮಾತ್ರವೇ. ಆತನು ಹೊರತು ಈ ಭೂಮಿಯಲ್ಲಿ ಬೇರೆ ಯಾರು ನಮಗಾಗಿ ಪ್ರಾಣವನ್ನು ಕೊಟ್ಟಿಲ್ಲ, ಬೇರೆ ಯಾರು ರಕ್ತವನ್ನು ಸುರಿಸಿಲ್ಲ, ಬೇರೆ ಯಾರು ಸತ್ತರೋ ಎಲ್ಲರೂ ಹಾಗೆ ಸತ್ತವರಾಗಿದ್ದಾರೆ. ಆದ್ರೆ ಯೇಸು ಮಾತ್ರವೇ ನಮಗಾಗಿ ರಕ್ತವನ್ನು ಸುರಿಸಿದ್ದಾರೆ.
ಕೊಟ್ಟಿದ್ದಾರೆ. ಯೇಸು ಮಾತ್ರವೇ ನಮಗಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ಯೇಸು ಮಾತ್ರವೇ ನಮಗಾಗಿ ಜೀವವನ್ನು ಕೊಟ್ಟು ನಮ್ಮನ್ನು ಬದುಕಿಸಲು ಯೇಸು ಮಾತ್ರವೇ ಈ ಭೂಮಿ ಮೇಲೆ ಆತನು ನಮಗೆ ಬಂದಿದ್ದಾರೆ ಪ್ರಿಯರೇ. ಹೌದು ಪ್ರಿಯರೇ, ಇದನ್ನು ಅರ್ಥ ಮಾಡಿಕೊಳ್ಳುವರು ಧನ್ಯರು, ಇದನ್ನು ಅರ್ಥ ಮಾಡಿಕೊಳ್ಳುವವರು ಅವರು ಧನ್ಯರು, ಇದನ್ನು ಅರ್ಥ ಮಾಡಿಕೊಳ್ಳುವರು ಅವರು ಧನ್ಯರು. ಹೌದು, ಅವರಿಗೆ ಪರಲೋಕವಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Blessed are those who understand that Jesus Christ has come to this earth and he has given his life for us. Hallelujah. ಇದನ್ನು ಅರ್ಥ ಮಾಡಿಕೊಳ್ಳುವರು ಧನ್ಯರಾಗಿದ್ದಾರೆ ಪ್ರಿಯರೇ. ಹೌದು, Hallelujah. Thank you Jesus. ಹೌದು ಸ್ವಾಮಿ, ವಾಕ್ಯವೇ ಹೇಳುತ್ತಿದೆ, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೇವೆ. ಪಾಪ ಮಾಡುವರ ಸಂಬಳ ಮರಣವಾಗಿದೆ ಎಂಬುದಾಗಿ ನಾವು ಕಲಿತಿದ್ದೇವೆ. ಆದರೆ ದೇವರೇ, ನಮ್ಮ ಪಾಪವು, ನಿಮಗೆ ವಿರೋಧವಾಗಿರುವ ಎಲ್ಲ ನಮ್ಮ ಪಾಪವು ಕರ್ತನ ಕ್ಯಾರೆಕ್ಟರ್ಸ್, ನಮ್ಮ ಗುಣಗಳು ದೇವರೇ ಅಪ್ಪ, ವಿರೋಧವಾಗಿರೋದನ್ನು ನಾವು ಬದಲಾಯಿಸಿಕೊಳ್ಳಲು, ಈ ದಿನದಲ್ಲಿ ನಾವು ಬದಲಾಯಿಸಿಕೊಳ್ಳಲು ದೇವರೇ ಕೃಪೆಯನ್ನು ದಯಪಾಲಿ. ತಂದೆಯಾದ ದೇವರೇ, ನಮ್ಮ ಎಲ್ಲ ಪಾಪಗಳನ್ನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ ಎಲ್ಲ ನಿನ್ನ ಮಕ್ಕಳು ನೀನು ಆಶೀರ್ವದಿಸು ರಾಜ. ಹೌದು ರಾಜ, ಪ್ರತಿಯೊಬ್ಬರ ಹೃದಯವನ್ನು ನೀನು ಪರಿಶುದ್ಧಗೊಳಿಸೋದಕ್ಕಾಗಿ ಸ್ತೋತ್ರ ಅಪ್ಪ. ಪ್ರತಿಯೊಬ್ಬರು ನೀನು ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಬೇಡದಿರುವ ಕಾರ್ಯವನ್ನು ಬಿಟ್ಟು ಅಪ್ಪ, ನನಗಾಗಿ ಪ್ರಾಣ ಕೊಟ್ಟ, ನನಗಾಗಿ ದ ಒನ್ ಹೂ ಹ್ಯಾಡ್ ಸ್ಯಾಕ್ರಿಫೈಸ್ ಫಾರ್ ಮೀ, ಆತನು ನನಗಾಗಿ ಪ್ರಾಣ ಕೊಟ್ಟ ಯೇಸುವೇ ಸತ್ಯ, ಮಾರ್ಗ, ಜೀವ ಎಂಬುದಾಗಿ ಅಪ್ಪ ನಮ್ಮ ಜೀವಿತದಲ್ಲಿ ನಾವು ಅರಿತುಕೊಳ್ಳುವಂತೆ ಸ್ವಾಮಿ. ಅಪ್ಪ, ನಾವು ಮಾಡ್ತಾ ಇರುವ ಈ ಒಂದು ಉಪವಾಸಗಳಿರ್ಬೋದು, ನಾವು ಮಾಡ್ತಾ ಇರುವ ಈ ಒಂದು ಅಪ್ಪ ದೇವರೇ ಗುಡ್ ಫ್ರೈಡೆ, ಈಸ್ಟರಿಗೆ ಇರುವ ಈ ಒಂದು ಅಬ್ಸರ್ವೇಷನ್ಸ್ ಇರಬಹುದು ರಾಜ್ಯ. ನಾವು ಮಾಡ್ತಾ ಇರುವ ಈ ಒಂದು ಕಾರ್ಯದಲ್ಲಿ ಮುಖ್ಯವಾದ ವಿಷಯ, ಮುಖ್ಯವಾದ ಅರ್ಥ, ಮುಖ್ಯವಾದ ಕಾರಣ ಅದು ನೀವಾಗಿದೆಯಾ ಯೇಸುವೆ. ನಿಮ್ಮನ್ನೇ ನಾವು ಸ್ಮರಿಸುತ್ತಾ, ನಿಮ್ಮಲ್ಲೇ ನಾವು ಇರುತ್ತಾ, ನಿಮ್ಮನ್ನೇ ಹುಡುಕುತ್ತಾ, ನಿಮ್ಮನ್ನು ಹುಡುಕಿಕೊಳ್ಳುವರು ಎಲ್ಲರೂ ಆಶೀರ್ವಾದವನ್ನು ಹೊಂದಿಕೊಳ್ಳುವರಾಗಿದ್ದಾರೆ ಎಂಬುದಾಗಿ. ಹೌದು ಸ್ವಾಮಿ, ಅದ್ಭುತಗಳು ಆಗುತ್ತದೆ, ಅದ್ಭುತಗಳು ನಡೀತದೆ, ಅದ್ಭುತಗಳು ಒಂದು ದಿನ ಅದ್ಭುತ ಆಯ್ತಾ ಮುಗಿತು ಎಂಬುದಾಗಿ ಇರುತ್ತದೆ. ಮತ್ತೊಂದು ಅದ್ಭುತಕ್ಕಾಗಿ ನಮ್ಮ ಜೀವಿತದಲ್ಲಿ ಕಾಯ್ತಾ ಇರ್ತೀವಿ. ಆದ್ರೆ ಯೇಸುವೆ, ನಮ್ಮ ರಕ್ಷಣೆ ಅದು ಮುಖ್ಯವಾದದ್ದು ರಾಜ್ಯ. ನಮ್ಮ ರಕ್ಷಣೆ ಮುಖ್ಯವಾದದ್ದು. ನಮ್ಮನ್ನು ರಕ್ಷಿಸಲು ಬಂದಂತ ಯೇಸು ಕ್ರಿಸ್ತನ ನಾಮದಲ್ಲಿ ಇಲ್ಲಿರುವ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತಾ, ಈ ದಿನವನ್ನು ನಮಗೆ ಸಂತೋಷವಾಗಿ ಮಾಡಿಕೊಡಲು, ಈ ದಿನವನ್ನು ನಮಗೆ ಆಶೀರ್ವಾದವಾಗಿ ಮಾಡಿಕೊಡಲು, ಈ ದಿನದಲ್ಲಿ ನಾವು ಉಲ್ಲಾಸವುಳ್ಳವರಾಗಿ ಇರಲು, ಈ ದಿನದಲ್ಲಿ ನಮ್ಮ ಎಲ್ಲ ಚಿಂತೆ ಕಷ್ಟಗಳನ್ನು ನಾವು ಮರೆತು ಅಪ್ಪ ದೇವರೇ ನಿಮಗೆ ಸ್ತೋತ್ರ ಹೇಳಲು, ಈ ದಿನವನ್ನು ನಮಗೆ ಆಶೀರ್ವಾದ ಮಾಡಿಕೊಡುವುದಕ್ಕಾಗಿ ಸ್ತೋತ್ರ ಅಪ್ಪ. ಇಲ್ಲಿ ಇರುವ ಕರ್ತನೆ ದೇವರೇ, ಲೈನ್ ಅಲ್ಲಿ ಇರುವ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಒಬ್ಬೊಬ್ಬರನ್ನು, ಪ್ರತಿಯೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವದಿಸು ರಾಜ. ಎಲ್ಲರನ್ನು ಕರ್ತನೆ ದೇವರೇ, ಪ್ರಾರ್ಥಿಸುವ ಎಲ್ಲ ಮಕ್ಕಳನ್ನು, ಹೌದು ರಾಜ, ಎಲ್ಲ ಮಕ್ಕಳನ್ನು ನೀನೇ ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲೆ ಬದುಕುವೆನು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲೆ ಬದುಕುವೆನು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಯೇಸುವೇ, ಯೆಹೋವರುವ ನೀನೇ. ಆರಾಧನೆ ಆಶ್ರಯವು ನನ್ನ ಆಧಾರವು ನೀನೇ ಮಾಡಿದ ಎಲ್ಲ ಉಪಕಾರವನ್ನು ಒಂದನ್ನು ಮರೆಯಬೇಡ. ಪ್ರೈಸ್ ಗಾಡ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೌದು, ದೇವರು ನಮಗಾಗಿ ಆತನ ಏನಕ್ಕಾಗಿ ಬಂದಿದ್ದಾನೆ, ಆತನ ಕಾರಣವನ್ನು ನಾವು ಈ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವರಾಗಿದ್ದೇವೆ. ನಾಳೆ ದಿನದಲ್ಲಿ ಯಾವ ರೀತಿಯಾದ
ಕಡು ಕೆಂಪಾದ ಪಾಪಗಳು ಎಂಬುದಾಗಿ ನೋಡುವಾಗ ಯಾವ ರೀತಿಯಾದ ಪಾಪಗಳು ಎಂಬುದಾಗಿ ನಾಳೆ ದಿನದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹ್ಯಾವ್ ಅ ಬ್ಲೆಸ್ಡ್ ಡೇ. ಗಾಡ್ ಬ್ಲೆಸ್ ಯು ಅಂಡ್ ಪ್ರೈಸ್ ದ ಲಾರ್ಡ್. ದೇವರ ದಿನದಲ್ಲಿ ನೀವು ಮಾಡುವ ಎಲ್ಲ ಕೆಲಸ ಕಾರ್ಯದಲ್ಲಿ ದೇವರ ಕರವಿದ್ದು, ಯಾರೆಲ್ಲ ಹುಟ್ಟಿದ ಹಬ್ಬ ಮದುವೆ ದಿನವನ್ನು ಆಚರಿಸಿಕೊಳ್ಳುವರ ಎಲ್ಲರೂ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್. ಹ್ಯಾವ್ ಅ ಬ್ಲೆಸ್ಡ್ ಡೇ. ಥ್ಯಾಂಕ್ ಯು. Thank you. Thank you. Praise the Lord. Thank you. Praise the Lord. Praise the Lord. Thank you. Praise the Lord. Praise the Lord, sir. Praise the Lord. ಅಮ್ಮ ಎಲ್ಲರಿಗೂ praise. ಎಲ್ಲರಿಗೂ praise the Lord. Praise the Lord, pastor. Akka, praise the Lord. Akka, praise the Lord.